ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ತರಗತಿಯೊಳಗೆ ಏನು ಮಾಡ್ತಾವನ 2026 ಪ್ರಚಲಿತ ವಿದ್ಯಮಾನ ಅಂದರೆ ಜನವರಿಯಿಂದ ಹಿಡಿದು ಜುಲೈವರೆಗಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಏನು ಮಾಡ್ತಾವನ ಚರ್ಚೆಯನ್ನು ಮಾಡ್ತಾವೆ. 2026 ICC ಪುರುಷರ T20 ವಿಶ್ವಕಪ್ ಪಂದ್ಯಾವಳಿಯನ್ನು ಜಂಟಿಯಾಗಿ ಆಯೋಜಿಸಿದ ದೇಶಗಳು ಯಾವುದಪ್ಪ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ದೇಶಗಳು T20 ವಿಶ್ವಕಪ್ ಪಂದ್ಯಾವಳಿಯನ್ನು ಜಂಟಿಯಾಗಿ ಆಯೋಜಿಸಿದಂಥ ದೇಶಗಳು ಆಗ್ತಾ ಹೋಗ್ತವೆ. 2026 ಫಿಫಾ ವಿಶ್ವಕಪ್ ಜಂಟಿಯಾಗಿ ಎಷ್ಟು ದೇಶಗಳಲ್ಲಿ ನಡೆಯಿತು? 3 ದೇಶದಲ್ಲಿ ಯಾವ್ಯಾವು? ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ಯಾವುದು? ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ಇತ್ತೀಚೆಗೆ ಭಾರತದ ಯಾವ ರಾಜ್ಯವು ತನ್ನದೇ ಆದಂಥ ಹೊಸ IT ನೀತಿ 2026 ಜಾರಿಗೆ ತಂದಿದೆ? ಯಾವುದಪ್ಪ ಅಂದ್ರೆ ಕರ್ನಾಟಕ. ಯಾವುದು? ಭಾರತ ಯಾವ ರಾಜ್ಯವು ತನ್ನದೇ ಆದಂಥ ಹೊಸ IT ನೀತಿ 2026? ಕರ್ನಾಟಕ. 2026 ಜಾಗತಿಕ ಹವಾಮಾನ ಶೃಂಗಸಭೆಯನ್ನು ಆಯೋಜಿಸಲು ಪ್ರಸ್ತಾಪಿಸಿದಂಥ ದೇಶ ಯಾವುದು? ಯಾವುದಪ್ಪ ಅಂದ್ರೆ ಭಾರತ. ಯಾವ ದೇಶ? ಭಾರತ. ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಸ್ತುತ ಗವರ್ನರ್ ಯಾರು? ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಸ್ತುತ ಗವರ್ನರ್ ಯಾರಪ್ಪ ಅಂದ್ರೆ ಶಕ್ತಿಕಾಂತ ದಾಸ್. ಇವ್ರದ್ದು ಅವಧಿ ಮುಗಿದೆ ಮತ್ತೆ ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾರೆ. ಯಾರ್ದು? ಶಕ್ತಿಕಾಂತ ದಾಸ್ ಅವ್ರದ್ದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಗಗನಯಾನ್ ಮಿಷನ್ನ ಪ್ರಮುಖ ಉದ್ದೇಶವೇನು? ಯಾವುದು? ಗಗನಯಾನ್ ಮಿಷನ್ನ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದು. ಯಾವುದು? ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದು. 2026 ಜೂನ್ನಲ್ಲಿ ನಡೆದಂಥ G7 ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಯಿತು? ಯಾವ ದೇಶದಲ್ಲಿ ನಡೆಯಿತು? ಇಟಲಿ ದೇಶದಲ್ಲಿ. ಯಾವ ದೇಶದಲ್ಲಿ? ಇಟಲಿ ದೇಶದಲ್ಲಿ ನಡೀತಾ ಹೋಯಿತು. ಕರ್ನಾಟಕ ಸರ್ಕಾರದ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಸಾರಿಗೆದಂಥ ಉಚಿತ ಬಸ್ ಪಾಸ್ ಯೋಜನೆ ಯಾರಿಗೆ ಅನ್ವಯಿಸುತ್ತದೆ? ಯಾರಿಗೆ ಅನ್ವಯಿಸುತ್ತದಪ್ಪ ಅಂದ್ರೆ ಕೇವಲ ಹೆಣ್ಣು ಮಕ್ಕಳಿಗಾಗಿ. ಯಾರಿಗೆ? ಕೇವಲ ಹೆಣ್ಣು ಮಕ್ಕಳಿಗಾಗಿ. ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಂಥ ಭಾರತದ ತಾಣ ಯಾವುದು? ಭಾರತದ ತಾಣ ಯಾವುದಪ್ಪ ಅಂದ್ರೆ ಹಂಪಿ ಸೇರೈತೆ. ಅಂದರೆ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಂಥ ಭಾರತದ ತಾಣ ಯಾವುದಪ್ಪ ಅಂದ್ರೆ ಹೊಯ್ಸಳ ಪವಿತ್ರ ಸಮೂಹಗಳು. ಅಂದರೆ ಹೊಯ್ಸಳದ ಒಂದು ದೇವಾಲಯಗಳು ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ತಾ ಹೋಗ್ತವು. ಭಾರತದ ಮೊದಲ AI ಚಾಲಿತ ನ್ಯಾಯಾಲಯ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ದೆಹಲಿಯೊಳಗೆ AI ಚಾಲಿತ ನ್ಯಾಯಾಲಯ ದೆಹಲಿ ರಾಜ್ಯದೊಳಗೆ ಕಂಡು ಬರ್ತಾ ಹೋಗ್ತೈತಿ. ಯೂನಿಯನ್ ಟೆರಿಟರಿ ಆಗ್ತೈತದ. 2026 ಹೆನ್ರಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಸಿಂಗಾಪುರ್. ಭಾರತದ 82ನೇ ಸ್ಥಾನ ಐತಿ. ಇಸ್ರೋ ಅಭಿವೃದ್ಧಿಪಡಿಸುತ್ತಿರುವ ಹೊಸ ಭಾರಿ ಎಂಜಿನ್ ಉಡಾವಣಾ ವಾಹನದ ಹೆಸರೇನು? ಯಾವುದು? ಇಸ್ರೋ ಅಭಿವೃದ್ಧಿಪಡಿಸುತ್ತಿರುವ ಹೊಸ ಭಾರಿ ಇಂಜಿನ್ನ ಉಡಾವಣೆಯ ಹೆಸರೇನು? NGLV ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಂತ ಕರಿತಾ ಹೋಗ್ತೀವಿ. ವಿಶ್ವ ಪರಿಸರ ದಿನ 2026 ಪ್ರಮುಖ ವಿಷಯ ಏನು? 2026 ವಿಶ್ವ ಪರಿಸರ ದಿನದ ಪ್ರಮುಖ ವಿಷಯ ಭೂಮಿ ಮರುಸ್ಥಾಪನೆ. ಏನು? ಭೂಮಿ ಮರುಸ್ಥಾಪನೆ, ಮರುಭೂಮೀಕರಣ ತಡೆ. ವಿಶ್ವ ಪರಿಸರ ದಿನವನ್ನು ಜೂನ್ 1ನೇ ತಾರೀಕು 5ನೇ ತಾರೀಕನ್ನು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಪ್ರಧಾನ ಕಾರ್ಯದರ್ಶಿ ಯಾರು? ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಆಂಟೋನಿಯೋ ಗುಟೆರಸ್. ಯಾರು? ಆಂಟೋನಿಯೋ ಗುಟೆರಸ್ ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಏಷ್ಯಾದ ಅತಿದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ? ಏಷ್ಯಾದ ಅತಿದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಎಲ್ಲಿ ಸ್ಥಾಪಿಸಲಾಗಿದೆಪ್ಪ ಅಂದ್ರೆ ತುಮಕೂರು ಬಳಿ ಗುಬ್ಬಿಯಲ್ಲಿ. ಗುಬ್ಬಿಯಲ್ಲಿ ಒಬ್ಬರ ಗುಬ್ಬಿ ವೀರ ನಾಟಕ ಕ್ಷೇತ್ರದ ಅಸಾಮಾನ್ಯ ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ. ಭಾರತದ ಪ್ರಸಕ್ತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ರಾಜೀವ್ ಕುಮಾರ್. 2026
ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? 2026ರ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಪುರಸ್ಕೃತರು ಯಾರಪ್ಪ ಅಂದ್ರೆ ದಾಮೋದರ್ ಮೌಜು. ಯಾರು? ದಾಮೋದರ್ ಮೌಜು. ಇತ್ತೀಚೆಗೆ ಯಾವ ದೇಶವು ಬಿಟ್ಕಾಯಿನ್ ಅನ್ನು ಕಾನೂನುಬದ್ಧ ಕರೆನ್ಸಿಯಾಗಿ ಅಧಿಕೃತಗೊಳಿಸಿದಂಥ ಮೊದಲ ದೇಶ ಯಾವುದು? ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರಪ್ಪ ಅಂದ್ರೆ ಸುಮನ್ ಬೇರಿ. ಯಾರು? ಸುಮನ್ ಬೇನಿ. ಅಧ್ಯಕ್ಷರು ಯಾರಪ್ಪ ಅಂದ್ರೆ PVR ಸುಬ್ರಹ್ಮಣ್ಯಂ. ಉಪಾಧ್ಯಕ್ಷರು ಸುಮನ್ ಬೇರಿ. 2026ರ ಒಲಿಂಪಿಕ್ಸ್ ಚಳಿಗಾಲದ ಪಂದ್ಯಾವಳಿಗಳು ಎಲ್ಲಿ ನಡೆದವಪ್ಪ ಅಂದ್ರೆ ಮಿಲಾನ್ ಮತ್ತು ಕಾರ್ಟಿನಾ. ಎಲ್ಲಿ? ಇಟಲಿ ದೇಶದೊಳಗೆ. ಕ್ಷಮೆ ಇರಲಿ, ಈ ಒಂದು ಪ್ರಶ್ನೆ ಕನ್ಫ್ಯೂಸ್ ಐತಿ, ನೀವ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಕ್ಷಮೆ ಇರಲಿ. ಭಾರತದಲ್ಲಿ ಸೂರ್ಯನ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಲಾದಂಥ ಬಾಹ್ಯಾಕಾಶ ನೌಕೆ ಹೆಸರೇನು? ಆದಿತ್ಯ L1. ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಂಸ್ಕೃತಿಕ ರಾಜಧಾನಿ ಎಂದು ಘೋಷಿಸಲ್ಪಟ್ಟ ಭಾರತೀಯ ನಗರ ಯಾವುದು? ವಾರಣಾಸಿ. ವಾರಣಾಸಿಯನ್ನು ವಿಶ್ವಸಂಸ್ಥೆಯ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಕೇಂದ್ರ ಬಜೆಟ್ 2026ರ ಕೃಷಿ ವಲಯಕ್ಕೆ ಘೋಷಿಸಲಾದಂಥ ಪ್ರಮುಖ ಡಿಜಿಟಲ್ ಸೌಕರ್ಯ ಯಾವುದಪ್ಪ ಅಂದ್ರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಕ್ಷಮೆ ಇರಲಿ. TPI ಫಾರ್ ಅಗ್ರಿಕಲ್ಚರ್. ವಿಶ್ವ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು ಯಾರು? ಭಾರತೀಯ ಮೂಲದ ಅಜಯ್ ಬಂಗಾರ್ ಅವರು ವಿಶ್ವ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಭಾರತೀಯ ಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರು? ಭಾರತೀಯ ಭೂಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಜನರಲ್ ಉಪೇಂದ್ರ ತಿವಾರಿ ಅವರು ಏನಾಗಿದೆ ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಜನರಲ್ ಮನೋಜ್ ಪಾಂಡೆ ಅವರು ಏನಾಗಿದ್ದಾರಪ್ಪ ಅಂದ್ರೆ CDS ಹುದ್ದೆಯನ್ನು ಅಲಂಕಾರ ಮಾಡಿದ್ದಾರೆ. ಇತ್ತೀಚೆಗೆ ಟೈಮ್ ಮ್ಯಾಗಜಿನ್ ವರ್ಷದ ವ್ಯಕ್ತಿ ಎಂದು ಯಾರನ್ನು ಘೋಷಿಸಲಾಗಿದೆ? ಟೈಮ್ ಮ್ಯಾಗಜಿನ್ ವರ್ಷದ ವ್ಯಕ್ತಿ ಎಂದು ಯಾರನ್ನು ಘೋಷಿಸಲಾಗಿದೆಪ್ಪ ಅಂದರೆ ಸ್ಯಾಮ್ ಆಲ್ಟ್ಮಾನ್. ಸ್ಯಾಮ್ ಆಲ್ಟ್ಮಾನನ್ನು ಟೈಮ್ ಮ್ಯಾಗಜಿನ್ ವರ್ಷದ ವ್ಯಕ್ತಿ ಎಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು? ಜಸ್ಟಿಸ್ ಸಂಜೀವ್ ಖನ್ನಾ. ಯಾರು? ಜಸ್ಟಿಸ್ ಸಂಜೀವ್ ಖನ್ನಾ. 2026ರ ಏಷಿಯನ್ ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಸಲಾಯಿತು? 2026ರ ಏಷಿಯನ್ ಶೃಂಗಸಭೆಯ ಯಾವ ದೇಶದಲ್ಲಿ ನಡೆಸಲಾಯಿತಪ್ಪ ಅಂದ್ರೆ ಮಲೇಷಿಯಾ ದೇಶದಲ್ಲಿ. ಈ ಏಷ್ಯನ್ನ ಏನದು ಕೇಂದ್ರ ಕಚೇರಿಯಲ್ಲಿ ಐತಪ್ಪ ಅಂದ್ರೆ ಜಕಾರ್ತ್. ಎಲ್ಲೈತಿ? ಜಕಾರ್ತ್ ಒಳಗೈತಿ ಏಷ್ಯನ್ ಶೃಂಗಸಭೆಯ ಏಷ್ಯನ್ ಕೇಂದ್ರ ಕಚೇರಿ ಜಕಾರ್ತ್. ಏಷ್ಯನ್ ಶೃಂಗಸಭೆಯು 2026 ಎಲ್ಲಿ ನಡೀತಪ್ಪ ಅಂದ್ರೆ ಮಲೇಷಿಯಾದೊಳಗೆ ನಡೀತಾ ಹೋಗ್ತೈತಿ. ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾದಂಥ ಅಟಲ್ ಸೇತು ಯಾವ ಎರಡು ನಗರಗಳನ್ನು ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ? ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾದಂಥ ಅಟಲ್ ಸೇತು ಯಾವ ಎರಡು ನಗರಗಳನ್ನು ಸಂಪರ್ಕ ಮಾಡ್ತೈತಪ್ಪ ಅಂದ್ರೆ ಮುಂಬೈ ಮತ್ತು ನವಿ ಮುಂಬೈ. ಯಾವುದು? ಮುಂಬೈ ಮತ್ತು ನವಿ ಮುಂಬೈಯನ್ನು ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ. 2026ರಲ್ಲಿ ಬಿಡುಗಡೆಯಾದಂಥ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಭಾರತದ ಒಂದು ಸ್ಥಾನ ಎಷ್ಟೈತಪ್ಪ ಅಂದ್ರೆ 111ನೇ ಸ್ಥಾನ ಮತ್ತು ಗಂಭೀರವಾಗಿರುವಂಥ ಪರಿಸ್ಥಿತಿ ಕಾಣ್ತಾ ಹೋಗ್ತದೆ. ಯಾವುದು? ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಿತಿ ಹೆಂಗೈತಪ್ಪ? ಗಂಭೀರ ಸ್ಥಿತಿ ಐತಿ. ಹಾಗಾದ್ರೆ ಎಷ್ಟನೇ ಸ್ಥಾನದಾಗೈತಪ್ಪ ಅಂದ್ರೆ 111ನೇ ಸ್ಥಾನದಲ್ಲಿ ಐತಿ. ಹಿಂದಿ ಪಾಸ್ಪೋರ್ಟ್ ಒಳಗೆ 82ನೇ ಸ್ಥಾನದಾಗೈತಿ ಮತ್ತು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದೊಳಗೆ 159 ಮತ್ತು ಲಿಂಗ ಅಂತರದ ಅವಧಿಯೊಳಗೆ 127ನೇ ಸ್ಥಾನದಲ್ಲಿ ಕಾಣ್ತಾ ಹೋಗ್ತೀವಿ. ಭಾರತದ ಮೊದಲ ಬುಲೆಟ್ ರೈಲು ಯೋಜನೆ ಯಾವ ಎರಡು ನಗರಗಳ ನಡುವೆ ನಿರ್ಮಾಣವಾಗುತ್ತದೆ? ಯಾವ ಎರಡು ನಗರಗಳ ನಡುವೆ ನಿರ್ಮಾಣವಾಗುತ್ತೆ ಐತಪ್ಪ ಅಂದ್ರೆ ಮುಂಬೈ ಮತ್ತು ಅಹಮದಾಬಾದ್. ಭಾರತದ ಮೊದಲ ಬುಲೆಟ್ ರೈಲು ಯೋಜನೆ ಈ ಒಂದು ನಗರಗಳ ನಡುವೆ ನಿರ್ಮಾಣ ಆಗತೈತೆ, ಅಲ್ಲಿ ಮುಂಬೈ ಮತ್ತು ಅಹಮದಾಬಾದ್. ಇತ್ತೀಚೆಗೆ ಯುನೆಸ್ಕೋ ಸಂಸ್ಥೆಯು ಭಾರತದ ಯಾವ ನೃತ್ಯ ಪ್ರಕಾರವನ್ನು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿಸಿದೆ?
ಇತ್ತೀಚೆಗೆ ಯುನೆಸ್ಕೋ ಸಂಸ್ಥೆಯು ಭಾರತದ ಯಾವ ನೃತ್ಯ ಪ್ರಕಾರವನ್ನು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿಸ್ತಾ ಹೋಗ್ತೈತೆ? ಯಾವುದಪ್ಪ ಅಂದ್ರೆ ಗರ್ಭ. ಯಾವುದು? ಗರ್ಭ. 2026 ಆಸ್ಕರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಪಡೆದ ಪ್ರಶಸ್ತಿ ಯಾವುದು? ಯಾವುದು? 2026 ಆಸ್ಕರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದ ಚಿತ್ರ ಯಾವುದು? ಯಾವುದು? ಓಪನ್ ಐಮರ್. ಯಾವುದು? ಓಪನ್ ಐಮರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ನ ಒಟ್ಟು ವೆಚ್ಚ ಎಷ್ಟು? ಇದರ ಅವಧಿ ಎಷ್ಟು? 6,000 ಕೋಟಿ ರೂಪಾಯಿ. ಎಷ್ಟು? ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಎಷ್ಟಪ್ಪ ಅಂದ್ರೆ 6,000 ಕೋಟಿ ರೂಪಾಯಿ ಇದೊಂದು ವೆಚ್ಚವನ್ನು ಕಾಣ್ತಾ ಹೋಗ್ತೀವಿ. ಇದರ ಅವಧಿ 2023ರಿಂದ 2031ರವರೆಗೆ ನೋಡ್ತಾ ಹೋಗ್ತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಮಿಷನ್ ದಿವ್ಯಾಸ್ತ್ರ. ಯಾವುದು? ಮಿಷನ್ ದಿವ್ಯಾಸ್ತ್ರ ಯಾವುದಕ್ಕೆ ಸಂಬಂಧಿಸಿದೆ? ಅಗ್ನಿ 5 ಮಿಸೈಲ್ನ MIRV ತಂತ್ರಜ್ಞಾನ ಪರೀಕ್ಷೆ. ಇದರ ಹೆಸರೇನು? ಮಿಷನ್ ದಿವ್ಯಾಸ್ತ್ರ ಯಾವ ತಂತ್ರಜ್ಞಾನ ಹೊಂದೈತಿ? MIRV ತಂತ್ರಜ್ಞಾನವು ಹೊಂದೈತಿ. ಅಗ್ನಿ 5 ಮಿಸೈಲ್ ಅನ್ನೋದು ಕ್ಷಿಪಣಿ ಆಗಿದೆ, ಅಂದರೆ ಮಿಸೈಲ್ ಕ್ಷಿಪಣಿ ಅಂತ ಕರಿತಾ ಹೋಗ್ತೀವಿ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ COP29 ಎಲ್ಲಿ ನಡೆಯಿತಪ್ಪ ಅಂದ್ರೆ ಬಾಕು ಅಜರ್ಬೈಜಾನ್ ಎಲ್ಲಿ ಡಾಕ್ಟರ್ ಪ್ರೋ ಕೂಡ ಹೋಗಿದ್ದಾರೆ ಮ್ಯಾಟೋ. ಭಾರತದಲ್ಲಿ ನೂತನವಾಗಿ ಜಾರಿಗೆ ಬಂದಿರುವ 3 ಅಪರಾಧ ಕಾನೂನುಗಳು ಯಾವಾಗ ಜಾರಿಗೆ ಬಂದಿವೆ? ಏನು ಹೊಸದಾಗಿ ಏನು ಮಾಡ್ತಾ ಹೋದ್ರೆ ಭಾರತದ ನೂತನವಾಗಿ ಜಾರಿಗೆ ಬಂದಂಥ 3 ಅಪರಾಧ ಕಾನೂನುಗಳು ಯಾವಾಗ ಜಾರಿಗೆ ಬಂದವಂತ ಕೇಳಕತ್ತಾರೆ. ಯಾವಾಗ ಬಂದವಪ್ಪ ಅಂದ್ರೆ ಜುಲೈ 1, 2024. ವೆರಿ ಇಂಪಾರ್ಟೆಂಟ್. ಜುಲೈ 1, 2024 ಇಸ್ವಿಯಲ್ಲಿ ಭಾರತ ನೂತನವಾಗಿ ಜಾರಿಗೆ ಬಂದಂಥ 3 ಅಪರಾಧ ಕಾನೂನುಗಳು ಇವಾಗ ಜಾರಿಗೆ ಯಾವಾಗ 2024 ಜುಲೈ 1ನೇ ತಾರೀಕು ಜಾರಿಗೆ ಬಂದಿರೋದು ಕಾಣ್ತಾ ಹೋಗ್ತೀವಿ. ಕೇಂದ್ರ ಸರ್ಕಾರದ PM ಸೂರ್ಯಘರ್ ಮುಕ್ತ ಬಿಜ್ಲಿ ಯೋಜನೆಯ ಪ್ರಮುಖ ಉದ್ದೇಶವೇನು? 1 ಕೋಟಿ ಮನೆಗಳಿಗೆ ಉಚಿತ ರೂಫ್ ಟಾಪ್ ಸೌರ ವಿದ್ಯುತ್ ಒದಗಿಸುವುದು. 2026ರ ಶೃಂಗಸಭೆಯ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ದೇಶ ಯಾವುದು? 2026ರ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ದೇಶ ಯಾವುದಪ್ಪ ಅಂದ್ರೆ ಬ್ರೆಜಿಲ್. ಯಾವ ದೇಶ? ಬ್ರೆಜಿಲ್. ಜಾಗತಿಕ ಲಿಂಗ ಅಂತರ ಸೂಚ್ಯಂಕರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿ ಐತಿ? ಯಾವ ದೇಶಪ್ಪ ಅಂದ್ರೆ ಐಸ್ಲ್ಯಾಂಡ್. ಯಾವ ದೇಶ? ಐಸ್ಲ್ಯಾಂಡ್. ಭಾರತ ಸ್ಥಾನ 127. ಕರ್ನಾಟಕದ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಯಾರು? ಕರ್ನಾಟಕ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಯಾರಪ್ಪ? ತಾವರ್ಚಂದ್ ಗೆಹ್ಲೋಟ್. ಯಾರು? ತಾವರ್ಚಂದ್ ಗೆಹ್ಲೋಟ್. ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ಹಕ್ಕನ್ನು ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳಿಂದ ಮುಕ್ತವಾಗಿರುವ ಹಕ್ಕೊಂದು ಹೇಳಲಾಗಿದೆ? ಯಾವುದಪ್ಪ ಅಂದ್ರೆ ವಿಧಿ 21 ಜೀವಿಸುವ ಹಕ್ಕು. 2026 ವಿಶ್ವಸಂಸ್ಥೆಯ ಜೈವಿಕ ವೈವಿಧ್ಯ ಸಮ್ಮೇಳನ COP16 ಎಲ್ಲಿ ನಡೀತಪ್ಪ ಅಂದ್ರೆ ಕ್ಯಾಲಿ, ಕೊಲಂಬಿಯಲ್ಲಿ ಬರ್ತೈತಿ, ಶ್ರೀಲಂಕಾ. ವಿಶ್ವಸಂಸ್ಥೆ ಜೈವಿಕ ವೈವಿಧ್ಯ ಸಮ್ಮೇಳನ ಕ್ಯಾಲಿ, ಕೊಲಂಬಿಯಾ. ಒಲಿಂಪಿಕ್ಸ್ 2028ರ ಮುಂದಿನ ಪಂದ್ಯಾವಳಿಗಳು ಎಲ್ಲಿ ನಡೆಯಲಿವೆ? ಲಾಸ್ ಏಂಜಲೀಸ್, ಅಮೇರಿಕಾ ದೇಶದೊಳಗೆ ನಡೀತೈತಿ. ಒಲಿಂಪಿಕ್ಸ್ 2028ರ ಮುಂದಿನ ಪಂದ್ಯಾವಳಿಗಳು ಲಾಸ್ ಏಂಜಲೀಸ್, ಅಮೇರಿಕಾ ದೇಶದಲ್ಲಿ ನಡೀತಾವೆ. ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸರ್ ತಾಣಗಳಿವೆ? ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ತಾಣಗಳಿವೆ ಅಂತ ನೋಡೋದಾದ್ರೆ ಒಟ್ಟು ಎಷ್ಟು ರಾಮ್ಸರ್ ತಾಣಗಳಿಂದ ಜೌಗು ಭೂಮಿಗಳು. ರಾಮ್ಸರ್ ತಾಣ ಅನ್ನೋದು ಇದು ಇರಾನ್ ದೇಶದಲ್ಲಿ ಕಂಡುಬರುವಂಥ ರಾಮ್ಸರ್ ಒಂದು ಪ್ರದೇಶದಲ್ಲಿ ಅಲ್ಲಿ ಮೊಟ್ಟ ಮೊದಲು ಏನು ಮಾಡ್ತಾ ಹೋಗ್ತಾರೆ, ಒಂದು ಸಭೆಯನ್ನು ನಡೆಸ್ತಾವೆ. ಹಾಗಾಗಿ ರಾಮ್ಸರ್ ತಾಣ ಅಂತ ಕರಿತಾವೆ. ಹಾಗಾಗಿ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ತಾಣಗಳಿವೆಪ್ಪ ಅಂದರೆ 85 ರಾಮ್ಸರ್ ತಾಣಗಳು. ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆಪ್ಪ ಅಂದರೆ 5. ಅದರಲ್ಲಿ 5 ಅಲ್ಲ 4 ಸ್ಥಾನಗಳು. 4ನೇದು ಯಾವುದಪ್ಪ ಅಂದ್ರೆ ಅಂಕಸಮುದ್ರ, ವಿಜಯನಗರ ಡಿಸ್ಟಿಕ್ನಲ್ಲಿ ಬರ್ತಾ ಹೋಗ್ತೈತಿ. ಇತ್ತೀಚೆಗೆ ನಿಧನರಾದಂಥ ಪ್ರಸಿದ್ಧ ಭಾರತೀಯ ಉದ್ಯಮಿ ಮತ್ತು ಪದ್ಮ ವಿಭೂಷಣ ಪುರಸ್ಕೃತ
ಇದು ಯಾರು? ರತನ್ ಟಾಟಾ. ಯಾರು? ಭಾರತೀಯ ಉದ್ಯಮಿ ಮತ್ತು ಪದ್ಮವಿಭೂಷಣ ಪುರಸ್ಕೃತರು ಯಾರಪ್ಪ ಅಂದ್ರೆ ರತನ್ ಟಾಟಾ. 47ನೇ ಪ್ರಶ್ನೆ ವಿಚಿತ್ರ ಪ್ರಶ್ನೆ. HST GPST ಪರೀಕ್ಷೆಗಳ ಇತ್ತೀಚಿನ ಅಧಿಸೂಚನೆ ಪ್ರಕಾರ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ ಪದವಿ ಯಾವ ಪದವಿ ಕಡ್ಡಾಯವಾಗಿದೆ? ಇದು ಹಿಂಗೆ ಕೇಳಂಗಿಲ್ಲ, ಇರಂಗಿಲ್ಲ. BA ಜೊತೆಗೆ BEd ಇರಬೇಕು. ಸಮಾಜ ವಿಜ್ಞಾನ ಕೇಳಿದ್ರೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28. ಯಾರ ಜನ್ಮದಿನ? ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮದಿನ. ಅವ್ರು ಏನು ಮಾಡ್ತಾ ಹೋಗ್ತಾರೆ? 1934 ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರಿತಾ ಹೋಗ್ತಾರೆ. ಜೊತೆಗೆ ಮೈಸೂರಿನ ದಿವಾನರಾಗಿರ್ತಾರೆ. ಯಾವಾಗಪ್ಪ? 1900 ಬೇಡ, ತಪ್ಪು ಹೇಳಬಾರ್ದು. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28ನೇ ತಾರೀಕು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಫೆಬ್ರವರಿ 29ನೇ ತಾರೀಕು ಯಾರ್ದು? ಮೊರಾರ್ಜಿ ದೇಸಾಯಿ ಅವರ ಹುಟ್ಟಿದ ದಿನ. ಪ್ರಸ್ತುತ ಭಾರತ ವಿದೇಶಾಂಗ ವ್ಯವಹಾರಗಳ ಸಚಿವರು ಯಾರು? ಡಾಕ್ಟರ್ ಎಸ್ ಜಯಶಂಕರ್. ಯಾರು? ಡಾಕ್ಟರ್ ಎಸ್ ಜಯಶಂಕರ್. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ಮತ್ತು ಇತ್ತೀಚೆಗೆ ಗ್ಲೋಬಲ್ ಟೆಕ್ ಶೃಂಗಸಭೆ ಆಯೋಜಿಸಿದ ನಗರ ಯಾವುದು? ಬೆಂಗಳೂರು. ಸಿಲಿಕಾನ್ ವ್ಯಾಲಿ ಬೆಂಗಳೂರು ಅಂತ ಕರಿತೇವೆ. ಇವಿಷ್ಟೇನಪ್ಪ ಅಂದ್ರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡ್ತಾವೆ ರೀ? ಸಬ್ಸ್ಕ್ರೈಬ್ ಮಾಡ್ತಾವೆ. ಈ ಒಂದು ತರಗತಿ ಇಷ್ಟ ಆಗಿತ್ತು ಲೈಕ್ ಮಾಡಿ, ಎಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.